ಲಕ್ಷನೋ 25 ಲಕ್ಷನೋ ಸೇರಿಸಿದ್ದಾರೆ ಅಂತ ಇವ್ರು ಹೇಳೋದು. 65 ಲಕ್ಷ ಕಿತ್ತಾಕಿರೋರೆಲ್ಲ ಅಪೋಸಿಷನ್ ವೋಟರ್ಸು ಅಂತಾರೆ. ಇವರೇನು ಬೂತ್ ಕನ್ನಡಿ ಹಾಕೊಂಡ್ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡು ತಗೊಂಬಂದಿದ್ರ ಫೋಟೋನ ಅವರೆಲ್ಲ ಇವ್ರು ವೋಟರ್ಸು ಅಂತ. ಕೈಲಾಗದವರು ಮೈಪರ್ಚ್ಕೊಂಡ್ರಂತೆ. ಇದಕ್ಕೆ ಕಾಂಗ್ರೆಸ್ಸೇ ಮುಖ್ಯ ಉದಾಹರಣೆ. ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ನಿನ್ನೆ ಬಂದ ಬಿಹಾರ ಎಲೆಕ್ಷನ್ ರಿಸಲ್ಟ್ನಲ್ಲಿ ಬಿಜೆಪಿಯು ಬಿಹಾರವನ್ನು ಕ್ಲೀನ್ ಸ್ವೀಪ್ ಮಾಡಿ ಕಾಂಗ್ರೆಸ್ಗೆ ಮುಖಭಂಗ ಮಾಡಿದೆ. ಇದರಿಂದ ಉರ್ಕೊಂಡು ಬ್ಲಾಸ್ಟ್ ಆದ ಕಾಂಗ್ರೆಸ್ ಸರ್ಕಾರವು ಏನಾದರೂ ನೆಪ ಹೇಳಬೇಕಲ್ಲ, ಅದಕ್ಕೆ ವೋಟ್ ಚೋರಿ ಕಾರಣವನ್ನು ಎತ್ತಿಕೊಂಡಿದ್ದಾರೆ. ಬಿಹಾರವನ್ನು ಬಿಜೆಪಿಯು ವೋಟ್ ಚೋರಿಯಿಂದಲೇ ಗೆದ್ದಿದೆ ಎಂದು ಹೇಳಿದ ಕಾಂಗ್ರೆಸ್ ನಾಯಕರಿಗೆ ರಂಗಣ್ಣ ಹೇಗೆಲ್ಲ ರುಬ್ಬಿದ್ದಾರೆ ನೋಡೋಣ ಬನ್ನಿ. ಯಾರು ಗೆದ್ರೇನು ಯಾರು ಸೋತ್ರೇನು ಅಲ್ಲ ಪ್ರಶ್ನೆ. ಗೆದ್ದವ್ರು ಗೆದ್ದಿದ್ದಾರೆ, ಸೋತವ್ರು ಸೋತಿದ್ದಾರೆ. ಗೆದ್ದವ್ರು ಕೊಡೋದು ಸ್ಟ್ಯಾಂಡರ್ಡ್ ರೀಸನ್ಸ್ ಇರುತ್ತೆ. ಯಾಕೆ ಗೆದ್ವಿ? ಸುಶಾಸನ್, ನಮ್ಮನ್ನು ಮೆಚ್ಚಿದ್ರು, ನಮ್ಮ ಮಾತನ್ನು ಒಪ್ಕೊಬಿಟ್ರು, ಡ್ಯಾಶ್ ಡ್ಯಾಶ್. ಸೋತವ್ರ ಹತ್ರನೂ ರೀಸನ್ಸ್ ಇರುತ್ತೆ. ಕಾಂಗ್ರೆಸ್ನವರು ಇದು SIR ಗಲಾಟೆ, ಇದು ವೋಟ್ ಚೋರಿ. ಇದಾದ ಎಲೆಕ್ಷನ್ ಕಮಿಷನರು ರಾಹುಲ್ ರಾಜ್ ಇದು ನರೇಂದ್ರ ಮೋದಿಗೆ ಕೊಟ್ಟಿರೋ ಗಿಫ್ಟು ಅವರು ಬಿಡ್ತಾರೆ ಬುರುಡೆನ. ಆಲ್ರೆಡಿ ಬಂದ. ಹಂಗಾಗಿ ಇಲ್ಲ EVM ಸರಿ ಹೇಳಿಲ್ಲ ಅವರು. ಯಾರು EVM ವಿಷಯ ಈ ಸರಿ ಹೇಳಿಲ್ಲ. EVM ಹೇಳಲಿಲ್ಲ. ಚುನಾವಣೆಯನ್ನೇ ಎಲೆಕ್ಷನ್ ಕಮಿಷನರ್ ಜ್ಞಾನೇಶ್ ಕುಮಾರ್ ಅವರು ದಾರೆ ಎರೆದು ಟು ಸರ್ವ್ ವಿತ್ ಲವ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ, ದಾರೆ ಹಾಕಿದ್ದಾರೆ ಅಂದ್ಮೇಲೆ EVM ಎಲ್ಲಿ ಬಂತು? ಅದ್ರ ಭಾಗ EVM. ಏನಿಲ್ಲ ಶಿಷ್ಯ, ಬೆಳಿಗ್ಗೆನೆ ತಲೆಗೂಳ ಬಿಡ್ತಾ ಇದೆಯಲ್ಲೋ. ಎಸ್ ಪ್ರಮುಖವಾಗಿ ಯಾಕೆಂದ್ರೆ ಒಂದು ಕಡೆ ಮೋದಿ ಮತ್ತೆ ಅವರ ಟೀಮು ಇಷ್ಟೊಂದು ಪ್ಲಾನಡ್ ಆಗಿ ಒಂದು ರೀತಿಯಲ್ಲಿ ಪ್ರಚಾರ ಬೇರೆ ಬೇರೆ ರೀತಿ ತಂತ್ರಗಾರಿಕೆ ಮಾಡಿದ್ರೆ, ಈ ಸಂದರ್ಭದಲ್ಲಿ ಒಂದು ವೋಟ್ ಚೋರಿ ಅಭಿಯಾನ, ಒಂಥರ ರ್ಯಾಲಿಗಳನ್ನ ಮಾಡೋದು, ಇದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ RJDಗೆ ಬ್ಯಾಕ್ ಡ್ರಾಪ್ ಆಯ್ತಾ ಅಂತ. ಯಾಕಂದ್ರೆ ಜನ ಸೇರ್ತಾ ಇದ್ರು, ವೋಟ್ ಆಗಿ ಪರಿವರ್ತನೆ ಆಗಿಲ್ಲ. ಅಣ್ಣ ಎಲ್ಲಣ್ಣ ಅದು ಎಲ್ಲಣ್ಣ ನಿಂದದು ಎಲ್ಲಣ್ಣ ಹಂಗ ಅನ್ಸಲ್ಲ ನನಗೆ. ನೀವು ಅಭಿಯಾನಗಳನ್ನ ಏನು ಬೇಕಾದ್ರೂ ಮಾಡ್ಕೊಳ್ಳಿ, ಆ ಅಭಿಯಾನಗಳ ಮೇಲೆ ಡಿಪೆಂಡ್ ಆಗಬಾರ್ದು. ರಾಹುಲ್ ಗಾಂಧಿಗೆ ಒಂದು ಪ್ರಾಬ್ಲಮ್ ಇದ್ದಂಗಿದೆ. ಪ್ರೊಫೆಷನಲ್ ಟ್ರೆಕ್ಕರ್ಸ್ ಇರ್ತಾರೆ, ಗೊತ್ತಾ? ನನಗೆ ಅಷ್ಟು ತಿಳುವಳಿಕೆ ಇಲ್ಲಪ್ಪ, ಅಲ್ಪ ಜ್ಞಾನಿಗಳು. ಟ್ರೆಕ್ಕಿಂಗ್ ಹೋಗ್ತಾರಲ್ಲ ಪ್ರೊಫೆಷನಲ್ಸ್, ಗೊತ್ತಿಲ್ವ್ಯಾ? ಅವ್ರಿಗೆ ವರ್ಷಕ್ಕೆ ಒಂದು 2-3 ಸರಿ ಟ್ರೆಕ್ಕಿಂಗ್ ಮಾಡಬೇಕು ಅವ್ರಿಗೆ. ಅದೆಲ್ಲೋ ಬಾಬಾ ಮುಳ್ಳಯ್ಯನಗಿರಿನಲ್ಲೋ ಅಥವಾ ಅಲ್ಲೆಲ್ಲ ಹಿಮಾಲಯದ ಹತ್ರನೋ ಅಥವಾ ಅಲ್ಲ ಸ್ಮೃತಿ ಅದ್ಯಾವುದು ಸ್ಪಿತಿ ವ್ಯಾಲಿನಲ್ಲೋ ಎಲ್ಲೋ ಒಂದು ಕಡೆ ಟ್ರೆಕ್ ಮಾಡಬೇಕು. ಜಾಲಿ 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 ಎಲ್ಲ ಜಾಲಿ ಜಾಲಿ. ಈ ರಾಹುಲ್ ಗಾಂಧಿಗೆ ಅಂಥದ್ದು ಒಂದು ವೈರಸ್ ಇದ್ದಂಗಿದೆ. ವರ್ಷಕ್ಕೆ 2 ರ್ಯಾಲಿ ಮಾಡಬೇಕು ಈ ಟೈಪು ಅಂತ. ವೆದರ್ ಇಟ್ ವರ್ಕ್ಸ್ ಆರ್ ನಾಟ್, he satisfies his ego of doing it. ವೋಟ್ ಚೋರಿ ಇದೆಲ್ಲ ಕಮ್ಯುನಿಕೇಟ್ ಆಗಲ್ಲ ನಿಮಗೆ. ಇಟ್ ಟೇಕ್ಸ್ ಟೈಮ್. ಅಂಥದ್ದು ಅದಲ್ಲ. ನಂಬರ್ 1. ನಂಬರ್ 2, ವೋಟ್ ಚೋರಿ ಆಗಿದ್ದರೆ ನಾನು ಹೇಳ್ತೀನಿ, ಹೇಳ್ದಾಗ ಬಿಟ್ಬಿಡಿ ರಾಹುಲ್ ಗಾಂಧಿ ಅದನ್ನ ಚೋರಿ ಆಯಿತು 65 ಲಕ್ಷ. ಐ ಬೆಟ್ 65 ಲಕ್ಷ ವೋಟ್ ಚೋರಿ ಆಗಿದೆ ಇಲ್ಲಿ ಅಂತ ಇವ್ರು ಹೇಳೋದು. ಅಂದರೆ ಕಿತ್ತಾಕಿದ್ರು ಅಂತ. 26 ಲಕ್ಷನೋ 25 ಲಕ್ಷನೋ ಸೇರಿಸಿದ್ದಾರೆ ಅಂತ ಇವ್ರು ಹೇಳೋದು. 65 ಲಕ್ಷ ಕಿತ್ತಾಕಿರೋರೆಲ್ಲ ಅಪೋಸಿಷನ್ ವೋಟರ್ಸು ಅಂತಾರೆ. ಇವರೇನು ಬೂತ್ ಕನ್ನಡಿ ಹಾಕೊಂಡ್ಬಿಟ್ಟು ಕ್ಯಾಮ್ರಾ ಹಿಡ್ಕೊಂಡು ತಗೊಂಬಂದಿದ್ರ ಫೋಟೋನ ಅವರೆಲ್ಲ ಇವ್ರು ವೋಟರ್ಸು ಅಂತ. ಹೌ ಡು ಯು ಸೇ? ನಂಬರ್ 1. ನಂಬರ್ 2, 65 ಲಕ್ಷದಲ್ಲಿ ಒಂದು 20 ಲಕ್ಷ ಜನ ಸತ್ತೋಗಿರೋರು, ಅವ್ರನ್ನೆಲ್ಲಿಂದ ಕರ್ಕೊಂಬಂದು ಓಟ್ ಹಾಕಿಸ್ತಿದ್ರಂತೆ ರಾಹುಲ್ ಗಾಂಧಿ. ಎಲಾನ್ ಮಸ್ಕ್ಗೆ ಹೇಳಿ ಸ್ಪೇಸ್ ರಾಕೆಟ್ ಕಳಿಸ್ಬೇಕಿತ್ತು ಅಷ್ಟೇ. ಹಾಗಾಗಿ ದೇ ಡೋಂಟ್ ಅಂಡರ್ಸ್ಟ್ಯಾಂಡ್. ಅವ್ರಿಗೆ ಅದು ಕ್ಯಾರಿ ಆಗಲ್ಲ. ಒಂದು ವೇಳೆ ಚೋರಿ ಆಗಿದ್ದರೆ ನಾನು ಹೇಳೋದೀಗ, ಓಕೆ ಲೆಟ್ಸ್ ಅಕ್ಸೆಪ್ಟ್ ಇಟ್ ಅಸ್ ಚೋರಿ ಆಗಿರ್ಬೋದು ಅಂತ. ನೀವು ಓಟ್ ಹಾಕಕ್ಕೆ ಹೋದಾಗ ಬೂತಲ್ಲಿ ಕಳೆದ ಬಾರಿ ನಿಮ್ಮ ಹೆಸರಿದ್ದು ಈ ಸರಿ ಇಲ್ಲದೆ ಇದ್ರೆ ನೀವು ಬೂತ್ ಹತ್ರ ಗಲಾಟೆ ಮಾಡ್ತೀರೋ ಇಲ್ವೋ? ನಿಮ್ಮ ತರ 100 ಜನ ಆದ್ರೆ ಅಲ್ಲಿ ದೊಡ್ಡ ಇನ್ಸಿಡೆಂಟ್ ಆಗುತ್ತೋ ಇಲ್ಬೋದು ಬೂತ್ ಹತ್ರ? ಅವ್ರು ಹೇಳಿದ್ರು ನ್ಯಾಯ ಆಯ್ತಾ ಕಣ್ರಿ. ಅವ್ರು ಕ್ಯೂ ನಿಂತ್ಕೊಳ್ಳೋದು, ಪ್ರೊಟೆಸ್ಟ್ ಮಾಡೋದು, ಕೂಗೋದು, ಕಿರ್ಚೋದು, ಪೊಲೀಸ್ನವ್ರು ಬರೋದು, ಏನೋ ನಡಿಬೇಕಲ್ಲ. ಶೋ ಮಿ 1 ಇನ್ಸಿಡೆಂಟ್ ಇನ್ ಬಿಹಾರ್. ಸೊ ಚೋರಿ ಯಾರದ್ದು? ರಾಹುಲ್ ಗಾಂಧಿ ಬಿಟ್ಬಿಡ್ರಪ್ಪ, ಕಳ್ಕೊಂಡವ್ನು ಬರ್ಬೇಕಲ್ಲ ಎಲ್ಲರೂ ಒಂದ್ ಕಡೆ. ನಮ್ಮೂರಲ್ಲಿ ಹಳ್ಳಿನಲ್ಲಾದ್ರೂ ಬುರುಡೆ ಕಿತ್ಬಿಡ್ತಾರೆ ಓಟ್ ಕಿತ್ಕೊಂಡಿದ್ರೆ. ಎಲ್ಲಿ? ವೇರ್ ಇಸ್ ಇಟ್? ದೇ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್. ಹಂಗಾಗಿ ಅವರ ಟಾರ್ಗೆಟ್ ವಾಸ್ ರಾಂಗ್. ಅಂತೂ ನಮ್ಮ ಹುಡುಗರು ಗೆದ್ದು ಬಿಟ್ರಪ್ಪ. और जो चोरी महाराष्ट्र में हुई वही चोरी फिर से ये लोग बिहार में करने जा रहे हैं.
ವಿಡಿಯೋ ನೋಡಿದ್ರಲ್ಲ ವೀಕ್ಷಕರೇ, ಕಾಂಗ್ರೆಸ್ನ ವೋಟ್ ಚೋರಿಯ ಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.